ಬನ್ನಿ ಸ್ನೇಹಿತರೆ, ನಮಸ್ತೆ ಎಂದು ತನ್ನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕಾಂಗ್ರೆಸ್ನವರು ಅದರಲ್ಲೂ ಈ ಸಿದ್ದರಾಮಯ್ಯನವರು ಎಷ್ಟು ಚಾಣಾಕ್ಷರು 16ನೇ ಬಡ್ಜೆಟ್ ಕೊಟ್ಟಿದ್ದಾರಂತೆ. ಅವರೇನು ಅಂತಂದ್ರೆ ಭಾರತದ ಪ್ರಧಾನಿಯಾಗೋದಕ್ಕೂ ಯೋಗ್ಯರಾಗಿದ್ದಾರೆ. ಏನು ಅಂತಂದ್ರೆ ಸ್ವಲ್ಪ ಮಾಡಿದ್ರೆ ರಾಜೀವ್ ಗಾಂಧಿಗೂ ಟಾಂಗ್ ಕೊಟ್ಟುಬಿಟ್ಟು ಪ್ರಧಾನಮಂತ್ರಿ ಆಗೋಕ್ಕೆ ಟೊಂಕ ಕಟ್ಕೊಂಡು ನಿಂತಿದ್ದಾರೆ. ಪ್ರಧಾನಮಂತ್ರಿ ಆಗಲೂಬಹುದು. ಇದೇನು ಅಂತಂದರೆ ನಾವು ಕರ್ನಾಟಕದಲ್ಲಿ ಇದು ನೋಡ್ತಾ ಇರೋದ್ರಿಂದ ಇದು ಸಾಧ್ಯನಾ ಅಂತ ಪ್ರಶ್ನೆ ಬಂದಾಗ ಹೌದು, ಹೀಗೂ ಯಾಕೆ ಆಗಬಾರ್ದು ಅಂತಕ್ಕಂಥ ಉತ್ತರ ನಮ್ಮಲ್ಲೇ ಬರುತ್ತೆ. ಇರಲಿ, ಇದೊಂದು ಕಡೆ. ಏನು ಅಂತಂದರೆ ಅನೇಕ ಫ್ರೀಬಿಗಳನ್ನ ಕೊಟ್ಟರು. ಪಂಚ ಗ್ಯಾರಂಟಿಗಳು ಅಂತ ಅಂದ್ಬಿಟ್ಟು ನೋಡಿ, ಹೆಂಗಸರಿಗೆ ಬಸ್ಸಲ್ಲಿ ಹೋಗ್ತಕ್ಕಂಥ ಇದು ಫ್ರೀ, ಹೆಂಗಸರಿಗೆ ಸ್ತ್ರೀ ಭಾಗ್ಯ ಕೊಟ್ಟರು, ಮತ್ತು ಯುವ ನಿಧಿ ಕೊಟ್ಟರು, ಮತ್ತು ಅನ್ನ ಭಾಗ್ಯ ಕೊಟ್ಟರು, ಮತ್ತು ಯುವ ನಿಧಿ ಕೊಟ್ಟರು. ಯುವ ನಿಧಿ ಬಗ್ಗೆ ಮಾತಾಡಬೇಕು. ಯುವ ನಿಧಿ ಕೊಡ್ತೀವಿ ಅಂತ ಹೇಳಿದ್ರೆ ಹೊರತು ಕೊಡಲೇ ಇಲ್ಲ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮ ತಾವೇ ತಪ್ಪಿಟ್ಕೊಂಡ್ಬಿಟ್ರು. 65 ವರ್ಷಗಳಲ್ಲಿ ನಾವೇನು ತಪ್ಪು ಮಾಡಿದ್ವಿ, ಪುನಃ 66ನೇ ವರ್ಷದಲ್ಲಿ 67ನೇ ವರ್ಷದಲ್ಲಿ ಪುನಃ ತಪ್ಪು ಮಾಡಿದ್ವಿ. ಇದು ಎಲ್ಲಿ ತಪ್ಪು ಮಾಡಿದ್ವಿ? ಇಂಡಿಯಾ ಪೂರ್ತಿ ತಪ್ಪು ಮಾಡಲಿಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥವ್ರು ತಪ್ಪು ಮಾಡಿದ್ವಿ. ಹೀಗೆ ತಪ್ಪು ಮಾಡಿದ್ರ ಪ್ರಭಾವನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬಂದರು. 1.5 ವರ್ಷ ಆಗಿಬಿಡ್ತು. 5 ಗ್ಯಾರಂಟಿಗಳು ಅಂತ ಹಗಲೆಲ್ಲ ಹೇಳ್ತಾರೆ ಇವರು. ಅವ್ರ ಬೆನ್ನು 60 ತಟ್ಕೋತಾರೆ, ಕಾಂಗ್ರೆಸ್ನವ್ರು ತಟ್ಕೋತಾರೆ. 5 ಗ್ಯಾರಂಟಿಗಳಲ್ಲಿ 5ನೇ ಗ್ಯಾರಂಟಿ ಯುವ ನಿಧಿ ಬಗ್ಗೆ ಮಾತಾಡಬೇಕು. ಯುವ ನಿಧಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಪೇಪರ್ ನೋಟಿಫಿಕೇಷನ್ ಹಾಕಿದ್ದೀವಿ. ಮೈಸೂರು ಯೂನಿವರ್ಸಿಟಿನಲ್ಲಿ ಯಾರು 2 ವರ್ಷದ ಈಚೆಗೆ ಡಿಪ್ಲೊಮಾ ಪಾಸ್ ಮಾಡಿದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿ, ನಿಮಗೆ 1500 ರೂಪಾಯಿ 3000 ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಏನು ಅಂದರೆ ಯುವ ನಿಧಿ ಇವಾಗ ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದಾರೆ, ಇವಾಗ ಕೊಡ್ತೀವಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗೋಯ್ತು. ಎಂಥ ಮೋಸ ಇದು ನೋಡಿ. ಮೋಸ ಹೋಗೋರು ಚಾಣಾಕ್ಷರ ಅಂತ ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ನಾವು ಹಿಂದೂಗಳು ಅಮಾಯಕರು, ಅನಕ್ಷರಸ್ಥರು. ನಮ್ಮನ್ನು ಬಹಳ ಬೇಗ ಯಾಮಾರಿಸ್ಬೋದು. ಏನೂ ಕೆಲಸ ಮಾಡ್ದೇನೆ ಸಾಬ್ರು ಜಜಿಯಾ ಅಂತ ಹಾಕಿದ್ರು ರೀ. ಹಿಂದೂಗಳು ಮೆಜಾರಿಟಿನಲ್ಲಿರ್ತಕ್ಕಂಥ ಸಂಖ್ಯೆ 140 ಕೋಟಿ ಜನದಲ್ಲಿ 130 ಕೋಟಿ ಜನ ಹಿಂದೂಗಳಿದ್ವಿ, 135 ಕೋಟಿ ಜನ ಹಿಂದೂಗಳಿದ್ವಿ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಬ್ರಿಗೆ ಟ್ಯಾಕ್ಸ್ ಕೊಟ್ವಿ. ಇದು ಅವರು ಕೆಲವೇ 1000 ಜನ ಬಂದವರು, ಅವರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಿದ್ವಿ? ಟ್ಯಾಕ್ಸ್ ಕೊಟ್ಟು. ನಮ್ಮಂಥ ಮುಟ್ಟಾಡ್ರು, ನಮ್ಮಂಥ ಅನಕ್ಷರಸ್ಥರು, ನಮ್ಮಂಥ ಬುದ್ಧಿಗೇಡಿಗಳಿದ್ದಾರೆ ಅಂತ ಅದೇ ಇದನ್ನು ಮುಂದುವರಿಸ್ತಾ ಬಂದು ಫ್ರೀ ಬಿಗಳನ್ನ ಅನೌನ್ಸ್ ಮಾಡಿದ್ರೆ ಹೊರತು ಯುವ ನಿಧಿನ ಕೊಡಲೇ ಇಲ್ಲ ಅಂತಂದ್ರು. ಏನಾಯಿತು ನೋಡಿ, ಈಗ ಇವನು ಮೈಸೂರು ಯೂನಿವರ್ಸಿಟಿನ ಅಪ್ಲೈ ಮಾಡಿದ್ದಾರೆ. ಏನು ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಕೇಳಿದ್ದಾರೆ. ಅದರ ಪೇಪರ್ ತಂದು ಹಾಕಿದ್ದೀವಿ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ 1 ವರ್ಷಕ್ಕಿಂತ ಜಾಸ್ತಿ ಆಗೋಯಿತು. ಹೀಗೆ ಮೂಗು ತುಪ್ಪ ಸವರಿ ಅಧಿಕಾರವನ್ನು ನಡೆಸ್ತಕ್ಕಂಥ ಕಲೆನ ಕರಗತ ಮಾಡ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಇಂಥ ಕಾಂಗ್ರೆಸ್ಸು ಸ್ಟ್ರಾಂಗ್ ದೇಶನ ಕಟ್ಸೋಕ್ಕೆ ಸಾಧ್ಯನಾ? ಇಂಥ ಕಾಂಗ್ರೆಸ್ಸು ಎಲ್ಲ ವಿದ್ಯಾವಂತರಿಗೆ ಕೆಲಸ ಕೊಡ್ಸೋಕ್ಕೆ ಸಾಧ್ಯನಾ? ಇಂಥ ಕಾಂಗ್ರೆಸ್ಸು ದೇಶ ವಿರೋಧಿ ಚಟುವಟಿಕೆ ಮಾಡ್ತಿಲ್ವಾ ಅನ್ನೋ ನಮ್ಮ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ನಿಮಗೂ ಈ ಪ್ರಶ್ನೆ ಕಾಡ್ತು ಅಂತಂದರೆ ನಮ್ಮ ಈ ಎಪಿಸೋಡ್ ಮಾಡ್ತಿರೋದು ಸಾರ್ಥಕ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.